ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ಮಧ್ಯೆ ದಾಖಲೆ ದಂಗಲ್ ಜೋರಾಗ್ತಾ ಇದೆ. ಡಿಕೆಶಿ ಅಕ್ರಮದ ಬಗ್ಗೆ ಟನ್ ಗಟ್ಟಲೆ ದಾಖಲೆಗಳು ಇದಾವೆ ಅಂತ ಎಚ್ಡಿಕೆ ಅವರು ಹೇಳಿಕೆ ಕೊಟ್ಟಿದ್ರು. ಈಗ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಾಖಲೆ ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿಯನ್ನ ಕಳುಹಿಸುತ್ತೇವೆ, ದಾಖಲೆ ಸಂಗ್ರಹಿಸಿ ರಾಜಭವನಕ್ಕೆ ಕಳಿಸಿ ಅಂತ ಲಾರಿಯನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೇಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ನಡೆಸಿರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಕುಮಾರಸ್ವಾಮಿ ಮುಖವಾಡವನ್ನ ಧರಿಸಿ ಅಣಕು ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಸೂಟ್ ಕೇಸ್ ಹಿಡಿದು ಕೈ ಕಾರ್ಯಕರ್ತರು ಅಣಕು ಪ್ರದರ್ಶನ ಮಾಡಿದ್ದಾರೆ. ಪೊಲೀಸರು ವಶಕ್ಕೆ ಸಹ ಪಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ದಾಖಲೆ ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿಯನ್ನ ಕಳಿಸ್ತೀವಿ, ಅದರಲ್ಲಿ ದಾಖಲೆಯನ್ನ ಹಾಕಿ ಕಳಿಸಿ ಅಂತ ಈ ರೀತಿಯಾಗಿ ಪ್ರತಿಭಟನೆ ಮಾಡಲಾಗಿದೆ ಕಾಂಗ್ರೆಸ್ನಿಂದ. ಡಿಕೆ ಶಿವಕುಮಾರ್ ಅಕ್ರಮದ ಬಗ್ಗೆ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ವಿರೋಧಿಸಿ ಈ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಸಹ ಪಡೆದುಕೊಂಡಿದ್ದಾರೆ. ಎಚ್ಡಿಕೆ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿರುವಂತಹ ದೃಶ್ಯ. ಮತ್ತೊಂದು ಕಡೆ ಲಾರಿಯನ್ನ ಸಹ ರೆಡಿ ಮಾಡಿ ಲಾರಿಯನ್ನ ಕಳಿಸ್ಕೊಡ್ತಾ ಇದೀವಿ, ಇದರ ಒಳಗೆ ಟನ್ ಗಟ್ಟಲೆ ಏನ್ ದಾಖಲೆ ಇದೆ ಅಂತ ಹೇಳಿದ್ರಲ್ಲ, ಅದೆಲ್ಲವನ್ನ ಸಹ ಹಾಕಿ ರಾಜಭವನಕ್ಕೆ ಕಳಿಸ್ಕೊಡಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮುಖವಾಡವನ್ನ ಧರಿಸಿ ಕೈಯಲ್ಲಿ ಸೂಟ್ ಕೇಸ್ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಕೊನೆಗೆ ಪೊಲೀಸರು ಕೈ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಅವರ ಹೇಳಿಕೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕೈ ಕಾರ್ಯಕರ್ತರು. ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿರುವಂತಹ ಪ್ರತಿಭಟನೆ ದಾಖಲೆಯನ್ನ ಇದೆ ಅಂತ ಹೇಳಿದಿರಲ್ಲ, ಅವೆಲ್ಲವನ್ನ ಸಹ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಲಾರಿಯನ್ನ ಸಹ ಅಲ್ಲಿ ಪ್ರತಿಭಟನೆಯಲ್ಲಿ ತೆಗೆದುಕೊಂಡು ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಈ ಲಾರಿ ಒಳಗೆ ಎಲ್ಲ ದಾಖಲೆಯನ್ನ ಕಳಿಸಿ ಅಂತ ಪ್ರತಿಭಟನಾ ನಿರತರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.